ಅಟ್ಟೇನ ದ್ವಾಡದಾಗ ಹಂಗಿಲ್ಲ ನಮ್ಮ ಗಂಡ ಮಗ ದೊಡ್ಡವ ಅಕ್ಕನು ಅದಕ್ಕೆ 51 ಶಕ್ತಿ ಪೀಠದವ ತಿಕ್ಕಿವ ಆದ್ರೆ ನಿಮ್ಮ ಅಪ್ಪನು ಹೌದು ಬರೋಬರಿಲ್ಲ ಆಕಿವ ಹೇಳ್ತಾಳು ಯಾಕಂದ್ರ ಆ ಶಕ್ತಿನ ಹುಟ್ಟಿಸಿದವರ ಯಾರದಾರ ಅನ್ನೋದು ಈಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೇನು ಹೇಳ್ತಾಳ ಯಾಕಂದ್ರ ಇವತ್ತ ಎಲ್ಲಾ ದೈತರನ್ನ ಹೊಡೆದಕ್ಕೆ ಇವ್ರ ತಾಯತ್ತ ದುರ್ಗಾಸುರ ದೈತನ ಹೊಡೆದಳತ್ತ ದುರ್ಗಿ ಅನಿಸ್ಕೊಂಡಳತ್ತ ಮೈಸಾಸುರನ ಮರ್ದನ ಮಾಡಿ ಮೈಸಾಸುರ ಮರ್ದಿನಿ ಅನಿಸ್ಕೊಂಡಾಳತ್ತ ಸುಂಬನಿ ಸುಬ್ರನ ಹೊಡೆದ ಏನ್ ಅನಿಸ್ಯಾಳಂತ ಏನಾಗ್ಯಾಳ ಶಾಂಭವಿ ಆಗ್ಯಾಳಂತ ಮತ್ತೇನಾಗ್ಯಾಳ ರಕ್ತ ಬೀಜಾಸುರನ ಹೊಡೆದ ಏನಾಗ್ಯಾಳತ್ತ ಕಾಳಕಾದೇವಿ ಆಗ್ಯಾಳಂತ ಹೇಳ್ತಾಳ ರಕ್ತ ಬೀಜಾಸುರನ ಹೊಡೆದಾಳಂತ ಹೇಳಾಕೈತ್ಯಾಳ ಹೌದು ಯಾರಿಂದ ಹೊಡೆದಾಳು ಯಾರದಿಂದ ಹೊಡೆದಾಳ ನೋವು ಅಂತದ ಕರೆ ಇತ್ತಂದ್ರ ಹೇಳ ಅದನ್ನೆಲ್ಲ ಬಿಟ್ಟು ನಮ್ಮ ತಾಯಿ ಹೊಡೆದಾಳು ನಮ್ಮ ತಾಯಿದಿಂದನ ಯಾಕೆ ಹೊಡೆಯುವಂತ ಶಕ್ತಿ ಆಗೈತೆ ತಾಯಿಂದಂದ್ರ ಇದು ಸುಳ್ಳೈತೆ ಮಾತು ಯಾಕಂದ್ರ ರಕ್ತ ಬೀಜಾಸುರ ಹೊಡಿಬೇಕಾದ್ರ ನಿಮ್ಮವ್ವ ಹೋಗಿ ಹೊಡಿಬೇಕಾದ್ರ ಸ್ವತಃ ಅಕ್ಕೆ ಅವತಾರ ತೊಟ್ಟೆನ ಹೊಡೆದಲ್ಲ ವಿದ್ಯಾಶ್ರೀ ಇಲ್ಲ ಯಾರದಿಂದ ಹೊಡೆದಾಳ ಯಾರದಿಂದ ಹೊಡೆದಾಳ ಅಂದ್ರ ರಕ್ತ ಬೀಜಾಸುರ ಬೇಡ್ಕೊಂಡಿದ್ದ ಪರಮಾತ್ಮನ ಕರೆ ವರ ಏನಂತೇಳಿ ಬೇಡ್ಕೊಂಡಿದ್ದ ಗಂಡಂಬು ಕೈಲೆ ನನ್ನ ಮರಣ ಆಗಬಾರ್ದಂಗ ಗಂಡಂಬು ಕೈ ಒರ್ಸಲೆ ನನ್ನ ಕೈಲೆ ಮರಣ ಆಗಬಾರದು ಮತ್ತ ಅಂತದ ಒಂದು ಶಕ್ತಿ ನನಗೆ ಕೊಡಪ್ಪ ಮತ್ತ ನನ್ನ ರಕ್ತ ಒಂದು ಹನಿ ಭೂಮಿಗೆ ಬಿತ್ತಂದ್ರ ಸಾವಿರಾರು ಮಂದಿ ದೈತರು ಹುಟ್ಟಬೇಕು ಅಂತದ ಒಂದು ನನಗೆ ವರ ಕೊಡು ಅಂತೇಳಿ ಬೇಡ್ಕೊಂಡಿದ್ದ ಹೆಣ್ಣ ಗಂಡ ಕೂಡಬಾರ್ದ ಯಾರು ಬೇಡ್ಕೊಂಡಿರ ರಕ್ತ ಬೀಜಾಸುರ ಯಾರ ಕಡೆ ಪರಮಾತ್ಮನ ಕಡೆ ವರ ಬೇಡ್ಕೊಂಡಾಗ ಅವಾಗ ಪರಮಾತ್ಮ ಕ್ವಾಟಿನ ಹೋಗ ಮಗನ ಅಂದಾಗ ಆ ರಕ್ತ ಬೀಜಾಸುರ ಏನು ಮಾಡಿದ ಪರಮಾತ್ಮನ ಕಡೆ ವರ ಬೇಡ್ಕೊಂಡ ಏನ್ ಮಾಡಕತ್ತಂದ್ರ ದೇವತೆಯರನ್ನೆಲ್ಲ ಕಾಡಕತ್ತಿದಾಗ ಪರಮಾತ್ಮನ ಕಡೆ ಹೋಗಿ ಹೇಳ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಏನಂತ ಹೇಳ್ತಾರು ಎಲ್ಲಾರು ದೇವತೆಯರು ಕೂಡಿ ಹೇಳಿದಾಗ ಯಪ್ಪ ನೀನ ವರ ಕೊಟ್ಟದಿ ರಕ್ತ ಬೀಜಾಸುರಗ ಇವತ್ತು ನಮ್ಮ ದೇವತೆಯರನ್ನೆಲ್ಲ ಕಾಡಕತ್ತವನು ಇವನು ಹೆಂಗಾರ ಮಾಡಿ ನೀವು ವಧ ಮಾಡು ಅಂದಾಗ ಏನ್ ಮಾಡ್ರು ಅವಾಗ ಪರಮಾತ್ಮ ಹೇಳ್ತಾನೆ ಏನತ್ತ ಸ್ವತಃ ರಕ್ತ ಬೀಜಾಸುರಗ ನಾನ ವರ ಕೊಟ್ಟನಿ ಏನತ್ ವರ ಕೊಟ್ಟನಿ ಅಂದ್ರೆ ಹೆಣ್ಣ ಗಂಡ ಕುಡಿರಬಾರ್ದು ಅಂತದೊಂದು ಹೆಣ್ಣು ಹುಟ್ಟಿ ನನ್ನ ಕೈಲೆ ಮರಣ ಆಗಬೇಕು ಅನ್ನುವಂಥದ್ದು ವರ ಬೇಡ್ಕೊಂಡಾನು ಅದಕ್ಕೆ ಹೆಣ್ಣ ಗಂಡ ಕೂಡಲಾರ್ದ ಒಂದು ಶಕ್ತಿನ ಹುಟ್ಟಿಸ್ಬೇಕಾಗೈತೆ ಅಂತ ತಿಳ್ಕೊಂಡ ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡ್ರು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಮಾಡ್ಯಾರ ಅಂದ್ರ ಈ ಶಕ್ತಿ ಅನ್ನುವಂಥದ್ದು ತಯಾರು ಮಾಡ್ಯಾರ ಒಂದು ಗೊಂಬಿ ಸಜ್ಜು ಮಾಡಿ ಅದಕ್ಕೆ ಏನು ಮಾಡ್ಯಾರ ಒಂದು ಹೆಣ್ಣು ಗೊಂಬಿ ಸಜ್ಜು ಮಾಡಿ ಅದಕ್ಕೊಂದು ಆ ಶಕ್ತಿ ಅನ್ನುವಂಥದ್ದು ಹೆಸರಿಟ್ಟು ಏನು ಮಾಡ್ತಾರ ಅಂದ್ರ ರಕ್ತ ಬೀಜಾಸುರನ ಹೊಡ್ಯಾಕತ್ತ ಬಿಡ್ತಾರ ಬಿಟ್ಟಾಗ ಈಕೆ ಏನು ಮಾಡಕತ್ತಳ ಈ ಹೆಣ್ಣು ಮಗಳ ರಕ್ತ ಬೀಜಾಸುರನ ಅವತಾರ ನೋಡಿ ಹಿಂದೆ ಸರಿಯಾಗಿ ಹತ್ತಿದಾಗ ಅವತಾರ ಹೆಚ್ಚಾತ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ವಿಚಾರ ಮಾಡ್ಯಾರ ಏನಂತೇಳಿ ವಿಚಾರ ಮಾಡ್ಯಾರ ಅಂದ್ರೆ ಇದು ಶಕ್ತಿ ಹೋಗಿ ರಕ್ತ ಬೀಜಾಸುರನ ಹೊಡಿಯುವಂಗ ಕಾಣುವಾತು ಇನ್ನು ಇದಕ್ಕೊಂದು ನಾವು ಶಕ್ತಿ ಕೊಡ್ಬೇಕಂತ ತಿಳ್ಕೊಂಡ ಏನೇನು ಕೊಟ್ಟಾರ ಅಂದ್ರೆ ನಿನ್ನ ಕಾಳಿಕಾದೇವಿ ಕೈಯಾಗ ಏನೇನು ಕೊಟ್ಟಾರು ಚಕ್ರ ಕೊಟ್ಟಾರ ತ್ರಿಶೂಲ ಕೊಟ್ಟಾರ ಹುಲಿ ಕೊಟ್ಟಾರ ಚಕ್ರ ಕೊಟ್ಟಾರು ಎಲ್ಲ ಆಕಿಗೆ ಬೇಡಿದಂತದ ಬೇಕಾದ ಎಲ್ಲ ಕೊಟ್ಟಾರ ಯಾರ ನಮ್ಮ ಗಂಡಗಬರುಗಳ ಮತ್ ನಿಮ್ಮ ಅವ್ವಾದ ಹೋಗಿ ಕೊಡ್ಬೇಕಾಗಿತ್ತಲ್ಲ ಕವಿದೇಶ್ರೀ ಅವ್ರ ತೆಗಿಲ್ಲ ಆಗಿತ್ತ ಇವ್ರ ಅವ್ವಗಳೆಲ್ಲ ಕಸ ತೆಗ್ಯಾಕ ಹೋಗಿರ ಮಾಸ್ತರ್ ಅವಾಗ ಮಳಿಗಾಲದಾಗ ಇದನ್ನ ಮಾಡೋರು ಇವ್ರು ಯಾಕಂದ್ರ ಏನಾಗಿತ್ತು ನಿಮ್ಮ ಅವ್ವಗಳ ಕೈಲಿ ಕೊಡಾಕು ನೀಗಂಗಿಲ್ಲ ಕೊಡಾಕು ಅವ್ರಿಗೆ ಬರಂಗಿಲ್ಲ ಯಾಕಂದ್ರ ಅವಾಗ ತಯಾರು ಮಾಡಿದವ ನನ್ನ ಪರಮಾತ್ಮ ಬರ್ರಿ ಅವ್ರು ಕೇಳಲಿಗರ ಏನು ಮಾಡಿರ್ತಮ್ಮ ಏನು ಮಾಡ್ಯಾರು ಗಾಳಿ ದೀಪ ಹಚ್ಚಿದ ಗಾಳಿಗೆ ಹಚ್ಚಿದ ದೀಪ ಇದ್ದಾರಿತ್ತು ಹಾದರ ಹೋತು ಅದರ ಭರೋಸೆ ಯಾರಿಗೆ ತಿಳಿದಿಲ್ಲ ಅಂತ ಹೇಳಾಕೈತ ಗಾಳಿಗೆ ಹಚ್ಚಿದ ದೀಪ ಇದ್ದಾರಿತ್ತು ಹಾದರ ಹೋತ ಗಾಳಿಗೆ ಹಚ್ಚಿದ ದೀಪ ಇದ್ದಂಗಿದ ಐತಿ ಯಾವ್ದ ಜೀವ ಇದೇನೈತ್ಲ ಜೀವಾತ್ಮ ಗಾಳಿಗೆ ಹಚ್ಚಿ ದೀಪ ಇದ್ದರಿತ್ತು ಹಾದರ ಹೋತು ಅದರ ಭರೋಸೆ ಯಾರಿಗೆ ತಿಳಿದಿಲ್ಲ ಅದಕ್ಕ ಏನ್ ಮಾಡ್ಯಾರು ಬಾಳ ತಿಳಿದು ನೋಡ್ಬೇಕಾಗೈತಿ ಅಂತ ಹೇಳಬೇಕಾಗೈತಿ ವಿದ್ಯಾಗ ನೀ ಗಡಬಡ್ಸಕ್ ಹೋಗ್ಬೇಡ ಸಮಾಧಾನ ಗಡಬಡಿಸ
ಕೇಳ ಅದರ ಭರೋಸಾ ಯಾರಿಗೆ ತಿಳಿದಿಲ್ಲ ಕೇಳ ಅದರ ಭರೋಸಾ ಯಾರಿಗೆ ತಿಳಿದಿಲ್ಲ ನಾವೇನ ನೀವೇನ ಅದರ ಪ್ರಕಾರ ತುಂಬೇರ ಹೊಳೆಯಾಣ ಹರಗೋಲ ಅರಸ ಪ್ರಧಾನಿಗೆ ಹುಟ್ಟಿ ಬಂದಾರೇನ ಅವ ಯಾರಿಗೇನ ಬಿಡಬೇಡ ಕೇಳ ಸಾವ ಯಾರಿಗೇನ ಬಿಟ್ಟಿಲ್ಲ ಹುಟ್ಟುದು ಸಾವುದು ಅಳದ ಬಳಸತೀರಿ ಮರಪ ತುಂಬಿದ ಮ್ಯಾಲ ಬುಡ ಮೇಲ ಮೊದಲ ಬಯಾನ ಸರ್ವೆಲ್ಲ ಜ್ಯೋತಿ ಅಖಂಡ ಜ್ಯೋತಿ ಜಗವೆಲ್ಲ ಅಖಂಡ ಜ್ಯೋತಿ ಜಗವೆಲ್ಲ ಜ್ಯೋತಿ ಜ್ಯೋತಿ ರಾಮನಂಗ ತುಕಾರಾಮ ಶಿಷ್ಯ ಬಗರ ಗುರು ವರ್ಗಲ್ಲ ಏನಂತ ಹೇಳ್ತಾಳ ವಿದ್ಯಾ ಏನಂತ ಹೇಳ್ತಾರ ತಮ್ಮ ಬಾಳ ಚಂದ ಒಂದು ವಿಷಯ ಹೇಳ್ಯಾಳ ಹಂಗ ಏನಂತ ಹೇಳ್ತಾಳು ಏನಂತ ಯಾಕಂದ್ರ ಇವರು ಪಾರ್ವತಿ ಹಾ ಏನು ಮಾಡ್ಯಾಳಂತ ಏನು ಮಾಡ್ಯಾಳಂತಮ್ಮ ದಕ್ಷ ಬ್ರಹ್ಮನ ಮಗಳು ಹಾ ದ್ರಾಕ್ಷಾಯಿಣಿ ಅನಿಸ್ಕೊಂಡಾಳತ್ತ ಆಕೆ ಪಾರ್ವತಿನ ಆತ ಹೌದು ಮತ್ತ ಪರ್ವತರಾಜನ ಮಗಳು ಹಾ ಪಾರ್ವತಿ ಪರ್ವತರಾಜನ ಮಗಳು ಪಾರ್ವತಿ ಅನಿಸ್ಕೊಂಡಳ ಹಿಂದಾಗಡೆ ಹಾ ಹಾ ದಕ್ಷ ಬ್ರಹ್ಮನ ಮಗಳು ಹೋಗಿ ದ್ರಾಕ್ಷಾಯಿಣಿ ಹಾ ಆಕೆ ಹೋಗಿ ಪಾರ್ವತಿ ಆಗ್ಯಾಳು ಹೌದು ಆಕೆ ಎಷ್ಟು ಸಲ ಸತ್ ಬಂದಾಳ ಅದು ಗೊತ್ತಿಲ್ಲ ಈಕಿಗೆ ಎಷ್ಟು ಸಲ ಸತ್ ಬಂದಾಳ ಮಾಸ್ತರ್ ಆಕೆ ಗೊತ್ತಿಲ್ಲ ಅಂತ ಹೇಳತ್ತಾನೆ ತಮ್ಮ ಎರಡು ಸಲ ನೀ ಸತ್ ಹುಟ್ಟಬೇಕಾದ್ರ ಹೌದು ನೀ ಏನು ದೊಡ್ಡ ಕೆಲ ವಿದ್ಯಾಶ್ರೀ ಹೌದು ಸ್ವತಃ ನೀನ ಒಪ್ಕೊಂಡದಿ ಏನಂತೇಳಿ ಏನು ನನ್ನ ಪಾರ್ವತಿ ಸತ್ತಾಳ ಹಾ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿಣಿ ಇಲ್ಲಿ ಸತ್ತಳು ಹಾ ಅಲ್ಲಿ ಹೋಗಿ ಪಾರ್ವತಿಯಾಗಿ ಹುಟ್ಟಿ ಬಂದಳು ಹಾ ಅಂತೇಳಿ ಹೇಳಾತಿ ಅಂದ ಬಳಕ 51 ಪೀಠದಾವ ಅಂತ ಹೇಳ್ತಾ ನಿನ್ನ ಶಕ್ತಿ ಹೆಚ್ಚಿನಕ್ಕಿದ್ದಳ ಅಂದ್ರ ಹೌದು ಆಕೆ ಸಾಯಬಾರ್ದಾಗಿತ್ತಲ್ಲ ಹೌದು ಮತ್ತ ಸತ್ತು ಹುಟ್ಟೋದು ಏನು ಕೊಳೆ ಮೇಗಿತ್ತು ಏನು ಕೊಳೆ ಬಿದ್ದಿತ್ತು ನನಗೆ ನಮ್ಮ ಪರಮಾತ್ಮ ಏನು ಸತ್ತಾನನ ಇಲ್ಲ ಅವ್ ಸತ್ತ ಮಾತು ಏನಾರಾಗಿ ಹುಟ್ಟ್ಯಾನನ ಇಲ್ಲ ಏನೇನು ಆಗಿ ಅವ್ ಹುಟ್ಟಿಲ್ಲ ಹೌದು ನಿಜ ವಸ್ತು ನಮ್ಮ ಪರಮಾತ್ಮ ಅದಾನ ಹೌದು ಕರೆ ನೀ ಅವನ ಹೆಂತಾಗಿದೆ ಕರೆ ನೀನ ಸತ್ತು ಹುಟ್ಟಿ ಬಂದದೆ ಕರೆ ಹೌದು ನನ್ನ ಪರಮಾತ್ಮ ಮತ್ತೆ ಇರುವಂಗ ಅದಾನ ಹಾ ಅಲ್ಲಾದ್ರೂ ಅವ ಗಂಡದಾನ ಅಲ್ಲಾದ್ರೂ ಅವ ಗಾಂಡದಾನ ಹಾ ನೀ ದ್ರಾಕ್ಷಾಯಿಣಿ ಆಗಿ ಬಂದ್ರು ಅವ ಗಾಂಡದಾನ ಹೌದು. ನೀ ಪಾರ್ವತಿ ಆಗಿ ಬಂದ್ರು ಅವ ಗಾಂಡದಾನ ಹಾ ಗಾಂಡಿ ಏನು ಪರಕ್ ಆಗ್ಯಾನ ನವಿದ್ಯ ಎಲ್ಲ ಪರಕಾಗಿಲ್ಲ ಗಾಂಡಿ ಏನು ಪರಕ್ ಆಗಿಲ್ಲ ಆ ಇರುವಂಗದಾನ ಅರೇ ನಿಮ್ಮ ಅವ್ವನ ಸತ್ತು ಹುಟ್ಟಿ ಬಂದಾಳ ಅಂದ ಬಳಕ ನೀ ಏನಾಟ ದೊಡ್ಡಕ್ಕೆಲ್ಲ ದೊಡ್ಡಕ್ಕೆ ಯಾಕೆ ಮದ್ರು ಪೂರಾಗ ನಿಮ್ಮ ಅವ್ವನ ಬೆಳಸಾಕ್ ಹೋಗಬೇಡ ಹೌದು ಆಕೆ ಒಟ್ಟ ನಿಜವಾಗಿದ್ದಳಂದ್ರ ಹೇಳತ್ ಹೇಳಿನ್ಯ ಹಾ ಯಾಕಂದ್ರ ಆಕೆ ಒಟ್ಟ ನಿಜವಾಗಿದ್ದಳಂದ್ರ ಹೌದು ಹೇಳಣ ಅಂತ್ಲಿ ಆಕೆ ಏನು ಹೇಳ್ತಾಳು ಏನ್ ಹೇಳ್ತಾಳ ತಮ್ಮ ಬಾಳ ಚಂದ ವಿಷಯ ತೆಗದಾರ ಮಾಸ್ತರ್ ಏನತ್ತ ದೇವತೆಗಳನ್ನೆಲ್ಲ ಕಾಣಕತ್ತಂತ 66 ಕೋಟಿ ಹಾ ದೈತರ ಹಾ 33 ಕೋಟಿ ದೇವತ್ಯಾರ ಕೂಡಿ ಏನ್ ಮಾಡ್ತಿದ್ರತ್ತ ಸಮುದ್ರ ಮತನ ಮಾಡ್ರ ದೇವತ್ಯಾರ ಬೆನ್ನ ಹತ್ತಿರತ್ತ ಬೆನ್ನ ಹೈತಾರ ಬೆನ್ನ ಹತ್ತಿದಾಗ ಹಾ ಇವ್ರ ದೇವತ್ಯಾರ ಏನ್ ಮಾಡಿರತ್ತ ಮಶೀಬನಾಳ ಬಳಗದವ್ರ ಏನ್ ಮಾಡ್ರತ್ತಮ್ಮ ಅಂಜು ಓಡಾಕತ್ರತ್ತ ಅವ್ರು ಹಾ ಅಲ್ಲ ಈ ಪಾರ್ಟಿನ ಹೇಳಿನ ಅಂದ್ರ ಹಾ ಇದು ಬೀಳ್ತೈತೆ ಅನ್ನುವಂಥದ್ದು ತರಕ್ ಹಿಡಿಬೇಕಲ್ಲ ಕವಿದ್ಯ ಏನಂತಮ್ಮ ಇಲ್ಲಿ ಮತ್ ನಿಮ್ಮ ಅವ್ವಗಳು ಹೆಚ್ಚಿನವ್ರ ಅಂತ ಹೇಳ್ತಿ ಹಾ ಅಪ್ಪಗಳು ಕಡಿಮೆ ಅಂತ ಹೇಳ್ತಿ ಮತ್ ಓಡಿ ಬರ್ತಾರ ಅಂತ ಹೇಳ್ತಿ ಮತ್ ನಮ್ಮ ಅಪ್ಪಗಳು ಬಡ್ತಿಗೆ ನಮ್ಮ ಅವ್ವಗಳು ಓಡಿ ಹೋಗ್ಯಾರ ಅಂತ ಹೇಳ್ತಿ ಮತ್ ನಿಮ್ಮ ಅವ್ವಗಳು ಓಡಿ ಹೋಗಬಾರ್ದಾಗಿತ್ತಲ್ಲ ಹೌದು 66 ಕೋಟಿ ದೈತ್ಯರ ಬೆನ್ನ ಹತ್ತಿದಾಗ ಹೌದು 33 ಕೋಟಿ ದೇವತ್ಯಾರೆಲ್ಲ ಓಡಿ ಹೋದ್ರತ್ತ ಓಡಿ ಹೋಗಿ ಏನ್ ಮಾಡಿರತ್ತ ಓಡಿ ಹೋದ್ರತ್ತ ಅವಾಗ ಒಂದು ಆಕಳ ಭೇಟಿ ಆತತ್ತ ಹಾ ಯಾವ ಆಕಳ ಕಾಮದೇನು ಆಕಳ ಕಾಮದೇನು ಆಕಳ ಅಲ್ಲ ಹಾ? ಈ ಮಶೀಬನಾಳ ಆಕಳ ಭೇಟಿ ಆತತ್ತ ದಾರ್ಯಾಗ
ಹಿಂಗಾಗೈತನ ಹ್ಞೂ ಭೇಟಿಯಾಗಿ ಏನಾತತ್ತ ಬರಾಬರ ಎಲ್ಲಾರು ಒಳಗ್ ಹಾಕೊಂಡ್ ಹೇಳ್ತಾನ ಯವ್ವ ಎಲ್ಲಾರನು ಕರ್ಕೊ ಒಳಗ ಅಂದಳತ್ತ ಹಾ ಹಾ ಎಲ್ಲಾರನು ಒಳಗ ಕರ್ಕೊರ ನಮ್ಮ ಅವ್ವನ ಅಂತಲೇ ಹೌದು ಈಕ ಮಸಿ ಬಣಾಳ ಆಕಳಿ ಏನು ಮಾಡಿತತ್ತ ಏನ್ ಮಾಡಿದತ್ತ ಎಲ್ಲಾ ಕಡೆ ಒಬ್ಬೊಬ್ರನ್ನ ಇಟ್ಕೊಂಡಾಳತ್ತ ಹೌದು 33 ಕೋಟಿ ದೇವತೆಯಾರನ್ನ ಏನು ಮಾಡ್ಯಾಳತ್ತ ಏನ್ ಮಾಡ್ಯಾವ ದೇವತೆಯಾರನ್ನೆಲ್ಲ ಓದ ಆಕಳದಾಗ ಇಟ್ಕೊಂಡಾಳತ್ತ ಹೌದು ಯಾಕಂದ್ರ ಕೋಡಿನ್ಯಾಗ ಇಟ್ಕೊಂಡಾಳತ್ತ ಬಾಲಿನ್ಯಾಗ ಇಟ್ಕೊಂಡಾಳತ್ತ ಹಾ ಶಗನ್ಯಾಗ ಇಟ್ಕೊಂಡಾಳತ್ತ ಹಾ ಮ್ಯಾಲ ಹೊರಗ ತೆಳಗ ಎಲ್ಲಾ ಕಡೆ ಇಟ್ಕೊಂಡನಿ ಅಂತ ಹೇಳ್ತಿ ಹೇಳ್ತಿ ಯಾಕಂದ್ರ ಆಕಳ ಶ್ರೇಷ್ಠ ಐತೆ ಅಂತ ಹೇಳ್ತಿ ಹೌದು ಅಂದ್ರ ವಿದ್ಯಾನ ಆಕಳ ಶ್ರೇಷ್ಠ ಐತೆ ಅಂತ ವಿದ್ಯಾ ಹೇಳ್ತಾಳ ಹೌದು ಹೌದು ನಿಮ್ಮ ಅವ್ವನ ಆಕಳ ಆತ ಶ್ರೇಷ್ಠ ಇತ್ತಂದ್ರ ಹಾ 33 ಕೋಟಿ ದೇವತೆಯಾರನ್ನೆಲ್ಲ ಆಕಳದಾಗ ಇಟ್ಕೊಂಡಿಳ ಅಂದ್ರ ಹಾ ಇಟ್ಕೊಂಡ ಆಕಿ ಇಟ್ಕೊಂಡ್ ಆಕಿ ಹೆಚ್ಚಿನಕ್ಕಿದ್ದಳ ಅಂದ್ರ ಹೌದು ಮತ್ತ ನಮ್ಮ ಗೂಳಿ ತೆಕ್ಕ ಬರೋದು ಏನು ಕಾರಣ ಬಿದ್ದೈತೆ ವಿದ್ಯಾ ಅಲ್ಯಾಕ ಬರ್ತೀವ ನಮ್ಮ ಅಪ್ಪನ ಹೋರಿತೇಕ ಬರಬೇಕಲ್ಲ ಏ ನಮ್ಮ ಅಪ್ಪನ ತೆಕ್ಕ ಬರಬಾರ್ದಾಗಿತ್ತು ಆಕಿ ಬರಬಾರ್ದಾಗಿತ್ತ ಯಾಕ 33 ಕೋಟಿ ದೇವತೆಯಾರನ್ನೆಲ್ಲ ಒಳಗೆ ಇಟ್ಕೊಂಡಾಳ ಹೌದು ಮತ್ತೆ ಹೆಚ್ಚಿನಕ್ಕಿದಾಳ ಹಾ ಮತ್ತ ಅಕ್ಕಿಗಿನ ಒಂದಾನೊಂದು ಟೈಮ್ದಾಗ ಗೂಳಿ ಏನ ಕಾರಣಕ್ಕೆ ಬಿದ್ದೈತಿ ಕೊಳೆಮಿ ಹಾ ಏನ ಕಾರಣಕ್ಕೆ ಆಕಿ ಬಂದಾಳ ಅಲ್ಲಿ ಬರಬಾರ್ದಾಗಿತ್ತ ಬರಬಾರ್ದಾಗಿತ್ತು ಹೌದು ಹೆಚ್ಚಿನಕ್ಕಿದ್ದಳು ನಿಮ್ಮವ್ವ ಅಲ್ಲಿ ಆ ಆಗ್ಬೇಕಾಗಿತ್ತು. ಗೂಳಿ ಸಂಪರ್ಕ ಯಾಕೆ ಮಾಡ್ಯಾಳ ಹಾ ಮತ್ತ ಆಕೆ ಅಲ್ಲಿ ಗೂಳಿ ಸಂಪರ್ಕ ಮಾಡ್ಯಾಳ ಅಂದ್ರೆ ಮತ್ತೆ ಇಕ್ಕಿಗೂ ಬೇಕಂದಂಗ ಆತ್ಲ ಇಲ್ಲಿ ಹೌದು ನೋಡುನು ಏನು ಬ್ಯಾಡ ತಳಿ ವಾದ ಮಾಡ್ತಾಳೋ ಏನು ಏನು ಬೇಕಂತ? ಬೇಕಂತೇಳಿ ವಾದ ಮಾಡ್ತಾಳೋ ಹೌದು. ಏನು ನಮ್ಮ ಕಾಮದೇನು ಆಕಳ ನೀನು ಹೋರಿತಕ್ಕ ಹೋಗಿಲ್ಲ ತಳಿ ವಾದ ಮಾಡ್ತಾಳೋ ಹಾ ಹೋಗಿಲ್ಲ ತಳಿ ವಾದ ಮಾಡಿದ ಅಂದ್ರೆ ಅದು ಬೇರೆ ಹೌದು ಮತ್ತು ಗೂಳಿ ತಕ್ಕ ಹೋಗೈತಿ ನನ್ನ ಆಕಳ ಅಂತಂದ್ರೆ ವಿದ್ಯಾ ಹಾ ಮತ್ತು ನೀವು ಸುಮ್ಮನೆ ಇಲ್ಲೇ ಕಾಲಾಗ ಅಡ್ಡಾಡೋದು ಮತ್ತು 2 ದಿನ ಹೌದು ಗೂಳಿ ತೆಕ್ಕ ಹೋಗಿಲ್ಲ ಅಂತೇಳಿ ವಾದ ಮಾಡು ಹಾ ಗೂಳಿ ತೆಕ್ಕ ಹೋಗೈತಿ ಅಂದ್ರ 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 ಅದ್ರ ತಗದ ಬೇರೆ ಐತಿ ಹಾ ಹಾ ಅದಕ್ಕೆ ನಡಿಲಿ ಮಾಸ್ತರ